ನನ್ನ ತಂಗಿ ನನ್ನ ಪ್ರಾಣ. ನಮ್ಮಪ್ಪ ನನಗೆ ನನ್ನ ತಂಗಿ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ. ಆ ಜವಾಬ್ದಾರಿನ ನಾನು ಬಿಡೋದಿಲ್ಲ. ಅದಕ್ಕಿಂತ ನಂಗಿನ್ಯಾವುದು ಮುಖ್ಯ ಅಲ್ಲ. ನಂಗೆ ಮದುವೆ ಆದ್ರೆ ನನ್ನ ತಂಗಿ ಕೂಡ ನನ್ನ ಜೊತೆನೆ ಬರ್ತಾಳೆ. ನಿಮ್ಗೆ ಅಭ್ಯಂತರ ಇದ್ರೆ ಹೇಳ್ಬಿಡಿ. ಯಾರಾದ್ರೂ ಸೊಸೆ ಬೇಕು ಅನ್ಕೋತಾರೆ. ನೀನ್ ಸುಮ್ಮನಿರಪ್ಪ. ನನಗೇನು ಅಭ್ಯಂತರ ಇಲ್ಲ. ಹುಡುಗನ್ಗೆ ಯಾವ ಅಭ್ಯಂತರನೂ ಇಲ್ಲ ಅಂತಾಯ್ತು. ಇನ್ಯಾಕ್ ತಡ? ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾಯ್ತು. ಕೊಡೋದು ತಗೊಳ್ಳೋದ್ರ ಬಗ್ಗೆನೂ ಮಾತಾಡ್ಬಿಟ್ರೆ ತಾಂಬೂಲ ಬದಲಾಯಿಸ್ಕೋಬಹುದು. ನೀವೇನ್ ಅನ್ಕೊಂಡಿದಿರೋ ಹೇಳಿ. ನಮ್ಗೆ ಹೆಚ್ಚಾಗೇನು ಆಸೆ ಇಲ್ಲ. ಒಂದು 10 ಲಕ್ಷ ರೂಪಾಯಿ ಕೊಟ್ರೆ ಸಾಕು. ನಾವೇನಷ್ಟು ಶ್ರೀಮಂತರಲ್ಲ. ಅಷ್ಟೊಂದು ವರದಕ್ಷಿಣೆ ಕೊಡಕ್ ನಮ್ಮಿಂದ ಆಗಲ್ಲ. ನಮ್ಗಿರೋ ಶಕ್ತಿಗೆ ಒಂದು ತಾಳಿ ಬೊಟ್ಟು, ಮದ್ವೆ ಹುಡುಗಿಗೊಂದು 4 ಸೀರೆ, 100 ಜನಕ್ಕೆ ಊಟ ಅಷ್ಟೇ. ಅಷ್ಟು ಬಿಟ್ರೆ ನಮ್ಮಿಂದ ಇನ್ನೇನ್. ನೀನ್ ಸುಮ್ನೆ ಇರು ನಾಗಮಣಿ. ಹಾಗೆ ಆಗ್ಲಿ, ನೀವು ಕೇಳಿದಷ್ಟೇ ಕೊಡ್ತೀನಿ. ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದು. ಅದಕ್ಕೆ ತಾಂಬೂಲ ಬದಲಾಯಿಸ್ಕೊಳ್ಳಿ. 1 ವಾರದಲ್ಲಿ ಮದುವೆ ಮುಹೂರ್ತ ಇಡೋಣ. ಇದ್ದಕ್ಕಿದ್ದ ಹಾಗೆ ತಾಂಬೂಲ ಬದಲಾಯಿಸೋದು ಅಂದ್ರೆ ದೊಡ್ಡದಾಗಿ ಮಾಡೋ ಅಗತ್ಯ ಏನಿಲ್ಲ. ಸರಳವಾಗಿ ಶಾಸ್ತ್ರ ಮಾಡಿದ್ರೆ ಸಾಕು. ನಾನು ಮಾಡಿಸ್ತೀನಿ. ಸುಂದರಣ್ಣ, ನೀವು ತಾಂಬೂಲ ತಗೊಳ್ಳಿ. ನಾಗಮಣಿ, ಶುಭಸ್ಯ ಶೀಘ್ರಂ. ತುಂಬಾ ಸಂತೋಷ ಆಯ್ತು ನೋಡಿ. ಮದುವೆ ಮುಹೂರ್ತ ಬೇಗ ಇರೋದ್ರಿಂದ ನಾವು ಮದುವೆ ಕೆಲಸ ಮಾಡ್ಕೋತೀವಿ. ನಾವಿನ್ ಬರ್ತೀವಿ. ಹೋಗ್ಬರ್ತೀವಿ. ಸರಿ ಬಾರೋ. ಏನಮ್ಮ ಇದು? ಸುಮ್ನಿರು.
ತುಂಬ ಸಂತೋಷ ಆಯಿತು. ನಾವಿನ್ ಬರ್ತೀವಿ. ಹೋಗ್ ಬರ್ತೀವಿ. ಬರ್ತೀನಿ ಅಂಕಲ್. ಹೋಗಿ ಬರ್ತೀವಿ. ಏನೋ ಲಕ್ಷ ಲಕ್ಷ ದುಡ್ದು ಮನೇಲಿ ಮೂಟೆ ಕಟ್ಟಿಟ್ಟಿರೋ ತರ ಸರಿ ಅಂತ ಒಪ್ಕೊಂಡ್ಬಿಟ್ಟೆ. ಎಲ್ಲಿಂದ ಎತ್ತಾಡ್ತೀಯ ಅಷ್ಟೊಂದ್ ದುಡ್ಡನ್ನ? ಸ್ವಂತ ಮಗಳ ಬಗ್ಗೆನು ಯೋಚನೆ ಮಾಡ್ದೆ ಅವಳಿಗೆ ಇರೋದೆಲ್ಲ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಕಣ್ಸ್ ಕಾಣ್ತಾ ಇದ್ಯಾ? ನಮ್ಮ ಹತ್ರ ಎಲ್ಲಿದೆ ಅಷ್ಟು ದುಡ್ಡು? ಸರ್ಸು ಒಡವೆ ಇದೆಯಲ್ಲ, ಅದನ್ನೆಲ್ಲ ಅಡ ಇಡೋಣ. ಉಳಿದಿದ್ದನ್ನ ಏನೋ ಮಾಡಿ ಹೊಂದಿಸಿದ್ರೆ ಆಯ್ತಲ್ಲ. ಒಂದಿಸ್ಬಿಟ್ಟು ಕೊಟ್ಬಿಡೋದಕ್ಕೆ ಅದನ್ನೇನ್ ಹಿಂಡಿ ಬೂಸ ಅನ್ಕೊಂಡಿದ್ಯಾ ಅಥವಾ ಹುಣ್ಸೆನ್ ಬೀಜ ಅನ್ಕೊಂಡಿದ್ಯಾ? ಓಹೋ, ಒಡವೆಗಳಿದೆ ಅನ್ನೋ ಧೈರ್ಯದ ಮೇಲೆ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದ್ಯಾ ಅಂತಾಯ್ತು. ಆ ಒಡವೆ ಮನೇಲಿಲ್ಲ, ಅಡ ಇಟ್ಟಿದ್ದೀನಿ. ಅಡ ಇಟ್ಟಿದ್ಯಾ? ಯಾವಾಗಿಟ್ಟೆ? ಅಡ ಇಡದೆ ಇರೋದಕ್ಕೆ ನೀನೇನ್ ಸಂಪಾದನೆ ಮಾಡಿದ್ಯಾ? ನೀನ್ ಮುಖಕ್ಕೆ ತಿಂಗಳಿಗೊಂದ್ಸಲ ಬಣ್ಣ ಹಚ್ಕೊಂಡ್ಬಿಟ್ರೆ ಈ ಮನೆ ಹೇಗ್ ನಡೀತೆ ಅನ್ಕೊಂಡಿದ್ಯಾ? ನೀನ್ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಳ್ಳೋಕೆ, ಕಾರಲ್ಲಿ ತಿರ್ಗಾಡೋದಕ್ಕೆ ನೀನೇನ್ ಗವರ್ಮೆಂಟ್ ಉದ್ಯೋಗ ಮಾಡ್ತಾ ಇದೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಆ ಒಡವೆನ ಅಡ ಇಟ್ಟಿರೋ ದುಡ್ಡನಲ್ಲೇ ಈ ಮನೆನ ನಡೆಸ್ತಾ ಇದೀನಿ. ಆ ದುಡ್ಡಿನಿಂದಾನೇ ಅವಳಿಗೂ ಅವಳ ತಂಗಿಗೂ ತಿನ್ನಕ್ ಹಾಕ್ತಿರೋದು. ಮತ್ತೆ ಸ್ವಲ್ಪ ದಿನದ ಹಿಂದೆ ಆ ಒಡವೆ ಎಲ್ಲ ಪ್ರಭಾ ಮೈ ಮೇಲೆ. ನನ್ ಮಗಳ ಮೈಗೋ ಇಲ್ಲ ನನ್ ಮೈಗೋ ಹಾಕೊಂಡ್ ಶೃಂಗಾರ ಮಾಡ್ಕೊಂಡ್ ತಿರ್ಗಾಡೋದಿಕ್ಕೆ ಅವೀಗ ನಮ್ಮ ಮನೇಲಿ ಇಲ್ಲ. ಅವಳು ಹೆಣ್ಣೋಡೋ ಶಾಸ್ತ್ರ ಅಂತ ಅಡ ಇಟ್ಟಿರೋ ಒಡವೆನ ವಾಪಸ್ ಕೊಡ್ತೀನಿ ಅಂತ ಸಾವುಕಾರರಿಗೆ ಹೇಳಿ ಗೋಗರ್ದು ಈಸ್ಕೊಂಬಂದಿದ್ದೆ. ಆವತ್ತೇ ಅವನ್ನೆಲ್ಲ ವಾಪಸ್ ಕೊಟ್ಬಿಟ್ಟೆ ಕೂಡ. ಏನಂಗ್ ದುರ್ಗುಟ್ಕೊಂಡ್ ನೋಡ್ತಿದ್ಯಾ? ಮನೆ ನಡ್ಸೋದಕ್ಕೆ ಒಡವೆನ ಅಡ ಇಟ್ಟಿದ್ಯಾ ಅಂದ್ಮೇಲೆ ಈ ಮದ್ವೆ ಮಾಡೋದಕ್ಕೆ ಮನೆ ಅಡ ಇಟ್ರು ತಪ್ಪಿಲ್ಲ. ಏನಂದೆ? ಈ ಮನೆನ ಅಡ ಇಡ್ತೀಯಾ ಅಂದ್ರೆ ಆಮೇಲೆ ಸಾಲ ಕಟ್ಟಿಲ್ಲ ಅಂತ ಈ ಮನೆನ ಕೈ ಬಿಡ್ಬೇಕಾ? ಈ ಮನೇನು ಮಾರ್ಕೊಂಡು ನಮ್ಮನ್ನ ಬೀದಿಲ್ ನಿಲ್ಸ್ಬೇಕು ಅನ್ಕೊಂಡಿದ್ಯಾ? ಅವಳ ಮದ್ವೆಗೋಸ್ಕರ ನನ್ನ ನನ್ ಮಗಳನ್ನು ಬಿಕಾರಿ ಮಾಡ್ಬೇಕು ಅನ್ಕೊಂಡಿದ್ಯಾ? ವಿದ್ಯೆ ಅನ್ನೋದು ಇಲ್ದಿರೋಳ್ಗೆ ಅಷ್ಟು ದೊಡ್ಡ ಸಂಬಂಧ ಬೇಕಿತ್ತಾ? ಕಂತೆಗ್ ತಗ್ ಬಂತೆ ಅನ್ನೋ ಹಾಗೆ ಯಾವ್ದೋ ಒಂದ್ ಸಂಬಂಧ ನೋಡ್ಬೇಕಾಗಿತ್ತು. ಒಂದ್ ಅರ್ಶನದ ದಾರ ಕಟ್ಸಿ 4 ಅಕ್ಷತೆ ಕಾಳು ಹಾಕಿ ಮನೆಯಿಂದ ದಾಟ್ಸಿದ್ರೆ ಸಾಕಾಗಿತ್ತು. ನಿನ್ ಕೈಯಲ್ಲಾದ್ರೆ ಆ ಕೆಲ್ಸ ಮಾಡು. ಸಿಗೋ ಮೃಷ್ಟಾನಕ್ಕೆ ಇರೋ ಕುಳು ಕಳ್ಕೊಳ್ಳೋದ್ ಯಾಕೆ? ಅವಳಪ್ಪ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ದುಬೈಗೆ ಹೋಗಿದಾನಲ್ಲ. ಯಾವತ್ತ ಒಂದಿನ ಜಗದೀಶ ಮಗಳಿಗೋಸ್ಕರ ದುಡ್ಡನ್ನ ಮೂಟೆ ಕಟ್ಕೊಂಡು ನೆತ್ತಿಲಿಟ್ಕೊಂಡ್ ಬರ್ತಾನಲ್ಲ, ಆವಾಗ ಮಾಡ ಅವಳ ಮದ್ವೆನ. ಮಾವಯ್ಯ, ನನ್ ಮದ್ವೆ ಮಾಡೋದಕ್ಕಂತ ನೀವು ಸಾಲ ಮಾಡಿ ಬೀದಿಗೆ ಬರೋ ಅಗತ್ಯ ಇಲ್ಲ ಮಾವಯ್ಯ. ನಿಮ್ಗೆ ತೀರ್ದೇ ಇರೋ ನಷ್ಟ ಮಾಡೋ ಕೆಲ್ಸನ ನಾನು ಯಾವತ್ತೂ ಮಾಡಲ್ಲ. ನನ್ಗೆ ಈ ಮದ್ವೆ ಬೇಡ ಮಾವಯ್ಯ.
ನನ್ನ ಜವಾಬ್ದಾರಿ ನಿಮಗೆ ಭಾರ ಅನ್ಸಿದ್ರೆ ಅದು ನನಗೆ ಶಾಪ ಆಗ್ಬಿಡುತ್ತೆ. ನಂಗೆ ಮದುವೆ ಬೇಡ ಮಾವ. ಆ ಒಡವೆನು ನಮಗೆ, ಆ 10 ಲಕ್ಷನೂ ನಮಗೆ. ಮದ್ವೆನು ಬೇಡ ಅಂದ್ಲಲ್ಲ. ಯಾರಿಗ್ ಬೇಕಮ್ಮ ನಿಮ್ಮ ಭಿಕ್ಷೆ ದುಡ್ಡು? ನಿಮ್ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ನನ್ ಸೋದರ ಸೊಸೆ ಮದ್ವೆ ಹೇಗ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಸರ್ಸುಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೇಕು ಅನ್ಕೊಂಡ್ರು ಏನಾದ್ರೂ ಒಂದು ತೊಂದರೆ ಬರ್ತಾನೆ ಇದೆ. ಏನ್ ಮಾಡ್ಲಿ? ಇವತ್ ನಮ್ಗಿರೋ ಈ ಆಸ್ತಿ ಪಾಸ್ತಿ, ನಾವು ಅನುಭವಿಸ್ತಿರೋ ವೈಭೋಗ, ಇದೆಲ್ಲ ಸರ್ಸು ತಂದೆ ತಾಯಿ ಹಾಕಿರೋ ಭಿಕ್ಷೆ. ಅವ್ರು ಹಾಕಿರೋ ಭಿಕ್ಷೆ ನಮ್ಗೆ ರಕ್ಷೆ ಆಯ್ತು, ಸರ್ಸುಗೆ ಶಿಕ್ಷೆ ಆಯ್ತು. ಸರ್ಸು ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಸರ್ಸುಗೆ ಒಳ್ಳೆ ಜೀವನ ಕೊಡ್ಬೇಕು. ನನ್ನ ಈ ಮಾನಸಿಕ ಕ್ಷೋಭೆನ ಕಡಿಮೆ ಮಾಡ್ಕೋಬೇಕು. ಸರ್ಸುನ ಮದುವೆ ಮಾಡ್ಕೊಂತ ರಾಹುಲ್ನ ಕೇಳಿದ್ರೆ ಅವನು ನನ್ನ ಮಾತಿಗೆ ಆಗಲ್ಲ ಅಂತ ಹೇಳಲ್ಲ. ಹಾಯ್ ಡ್ಯಾಡ್, ಹೇಗಿದ್ದೀರಾ? ಸಂತೋಷ ಅನ್ನೋದಿಲ್ಲದೆ ಇದ್ರೂ ಕೂಡ ನಟಿಸ್ತಾ ಆರಾಮಾಗಿದ್ದೀನಿ ಕಣೋ. ರಾಹುಲ್, ನಮ್ಮ ಮನೆಯಲ್ಲಿ ನಿನ್ನಮ್ಮಂಗೆ ಬೇಕಾದ ಹಾಗೆ ನಡ್ಕೊಂಡ್ರೆ ಎಲ್ಲ ಸರಿಯಾಗೇ ಇರುತ್ತೆ. ಇಲ್ಲಿ ತನಕ ನಿನ್ನ ತಂದೆಯಾಗಿ ನಾನು ನಿನ್ನ ಏನೂ ಕೇಳಲಿಲ್ಲ. ನನ್ನ ಮಾತಿಗೆ ಎದುರಾಡಲ್ಲ ಅನ್ನೋ ನಂಬಿಕೆಯಿಂದ ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂದ್ಕೊಂಡಿದ್ದೀನಿ. ಏನ್ ಡ್ಯಾಡ್ ಅದು? ನಾನು ಹೇಳಿದ್ನ ಮಾಡ್ತೀಯಾ? ಏನ್ ಡ್ಯಾಡ್ ಹಾಕಿ ಹೇಳ್ತಾ ಇದ್ದೀರಾ? ನೀವೇನು ಹೇಳಿದ್ರು ನಾನು ಮಾಡ್ತೀನಿ. ಅದೇನು ಅಂತ ಹೇಳಿ. ನನ್ನ ಪ್ರಾಣ ಸ್ನೇಹಿತನ ಮಗಳಿದ್ದಾಳೆ. ಆ ಹುಡುಗಿಗೆ ನಮ್ಮಿಂದ ತುಂಬಾನೇ ನಷ್ಟ ಆಗಿದೆ. ಅವಳಿಗೆ ನ್ಯಾಯ ಕೊಡಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲಿದೆ. ಅವಳನ್ನ ನೀನು ಮದುವೆ ಮಾಡ್ಕೋತೀಯಾ? ಆ ಹುಡುಗಿ ಯಾರು ಡ್ಯಾಡ್? ಸರ್ಸು. ಮದುವೆ ಮಾಡ್ಕೋತೀಯಾ? ಇದೇನದು ಕಟ್ಟಾಗೋಯ್ತಾ? ನಾನು ಅಂಥ ಹುಡುಗಿನ ಮದುವೆ ಆಗ್ತೀನಿ ಅಂತ ಡ್ಯಾಡ್ ಹೇಗೆ ಅನ್ಕೊಂಡ್ರು? ಇದೇನಿದು? ಡ್ಯಾಡ್ ಸಡನ್ ಆಗಿ ಸರ್ಸುನ್ ಮದುವೆ ಮಾಡ್ಕೊಂತಿದ್ದಾರೆ. ಸರಸು ಹಾ ಡ್ಯಾಡ್. ರಾಹುಲ್, ಹೇಳ್ ರಾಹುಲ್. ಖಂಡಿತ ಮದುವೆ ಮಾಡ್ಕೋತೀನಿ ಡ್ಯಾಡ್. ಥ್ಯಾಂಕ್ಸ್ ರಾಹುಲ್. ನನಗೆ ಯಾಕೆ ಥ್ಯಾಂಕ್ಸ್ ಡ್ಯಾಡ್? ನಾನು ಎಂಥ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನನ್ನ ಲೈಫ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು.
ಅದರಲ್ಲಿ ಆ ಹುಡುಗಿ ಏನು ಓದ್ಕೊಂಡಿದ್ದಾಳೆ? ಫಾರಿನಲ್ಲಿ ಓದ್ತಿದ್ದಾಳೆ? ಅದು ಸರ್ಸು. ನನ್ನ ಆಂಬಿಷನ್ಸ್ ಏನು ಅಂತ ನಿಮಗೆ ಗೊತ್ತು. ಮೇಡಮ್ ಥರಾನೇ ಬಿಸ್ನೆಸ್ಸಲ್ಲಿ ನಂಬರ್ 1 ಆಗಬೇಕು ಅನ್ನೋದೇ ನನ್ನ ಡ್ರೀಮ್. ನನ್ನ ಡ್ರೀಮ್ ಅಚೀವ್ ಆಗಬೇಕು ಅಂದರೆ ನನಗೆ ಸಪೋರ್ಟ್ ಮಾಡಿಕೊಂಡು, ನನ್ನ ಬಿಸ್ನೆಸ್ಸಲ್ಲಿ ನನಗೆ ಹೆಲ್ಪ್ ಮಾಡಿಕೊಂಡು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿರೋ ಹುಡುಗಿನೇ ನನಗೆ ಬೇಕು. ನನ್ನ ಆಂಬಿಷನ್ಸ್ ಏನು ಅಂತ ನಿಮಗೆ ಗೊತ್ತಿರೋದ್ರಿಂದ ನೀವು ನನ್ನ ಹಾಗೆ ಓದಿರೋ ಹುಡುಗಿ ನೋಡಿರ್ತೀರಾ ಅಂತ ನನಗೆ ಗೊತ್ತು. ಡೆಫಿನೆಟ್ಲಿ ಮಾಡ್ಕೋತೀನಿ ಡ್ಯಾಡ್. ಆ ಹುಡುಗಿ ಏನು ಓದ್ಕೊಂಡಿದ್ದಾಳೆ? MAನಾ, MTechಾ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟಾ? ಓ, ಮಾಸ್ಟರ್ಸಾ ಅಥವಾ ಸಿವಿಲ್ ಮಾಡಿದ್ದಾಳ? ಸ್ಟಡೀಸಲ್ಲಂತೂ ನಂಬರ್ 1 ಆಗಿರ್ತಾಳೆ ಅಲ್ವಾ ಡ್ಯಾಡ್? ರಾಹುಲ್, ನಾನು ಮತ್ತೆ ಫೋನ್ ಮಾಡ್ತೀನಿ. ತಾತ ಕೇಳೋದ್ರಲ್ಲೂ ಒಂದು ಅರ್ಥ ಇದೆ. ಆದರೆ ಡ್ಯಾಡ್ ಯಾಕೆ ಕೇಳ್ತಿದ್ದಾರೆ? ಅಲ್ಲ, ಸರಸು ಜೊತೆ ನನ್ನ ಮದುವೆನಾ? ರಾಹುಲ್ ಕೂಡ ಅವನಮ್ಮನ ಹಾಗೆ ಯೋಚನೆ ಮಾಡ್ತಿದ್ದಾನೆ. ಅವನನ್ನು ಒಪ್ಸೋದು ಆಗದಿರೋ ಕೆಲಸ ಅಂತ ಅರ್ಥ ಆಗೋಯ್ತು. ಸರ್ಸು ಮದುವೆಗೆ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಹೆಲ್ಪ್ ಮಾಡೋದೊಂದೇ ದಾರಿ. ಅಮ್ಮನ ಪ್ರೀತಿ ತುಂಬಾ ದೊಡ್ಡದಂತೆ. ಆ ಪ್ರೀತಿನ ಪಡೆಯೋ ಅದೃಷ್ಟ ನನ್ಗೂ ನನ್ನ ತಂಗಿಗೂ ಇಲ್ದೆ ಹೋಯ್ತಲ್ಲಮ್ಮ. ನಮ್ಗೆ ಅಮ್ಮ ಇಲ್ಲ ಅನ್ನೋ ನೋವನ್ನ ದೂರ ಮಾಡಕ್ಕೆ ಧೈರ್ಯ ಹೇಳೋಕೆ ಅಪ್ಪ ಕೂಡ ಹತ್ರ ಇಲ್ಲ. ಹೆಣ್ಮಕ್ಳಿಗೆ ಏನೇ ಸಂತೋಷ ಆದ್ರೂ ಕಷ್ಟ ಬಂದ್ರು ಎಲ್ಲ ಅಮ್ಮನ ಹತ್ರನೇ ಹೇಳ್ಕೊತಾರೆ. ನಿನ್ ಫೋಟೋ ಹತ್ರ ಬಿಟ್ರೆ ನಿನ್ನ ಹತ್ರನೇ ಹೇಳ್ಕೊಳ್ಳೋ ಅದೃಷ್ಟ ನಮ್ಗಿಲ್ಲಮ್ಮ. ನಾವೇನ್ ತಪ್ಪು ಮಾಡಿದ್ವಿ ಅಂತ ನನ್ನನ್ನ ನನ್ನ ತಂಗಿನ ಬಿಟ್ಟು ಹೋದ್ಯಮ್ಮ. ನಿನ್ ನೆನ್ಪಾದ್ರೆ ಪ್ರತಿ ಸಲ ಅಳು ಬರುತ್ತೆ. ನಿನ್ ಪಾಲಿಗೆ ನಾನಿದ್ದೀನಿ, ಅಳ್ಬೇಡ ಕಂದ ಅಂತ ಹೇಳಕ್ಕೆ ನಮ್ಮ ಹತ್ರ ಅಪ್ಪ ಕೂಡ ಇಲ್ಲಮ್ಮ. ನಾನಿಲ್ದೆ ಹೋದ್ರು ನನ್ನ ಮಕ್ಕಳನ್ನ ನೋಡ್ಕೊಳಕ್ಕೆ ಅವರಪ್ಪ ಇದ್ದಾರೆ ಅಂತ ಅನ್ಕೊಂಡಿದ್ಯೋ ಏನೋ. ಅಪ್ಪ ಕನ್ಸಲ್ ಬಿಟ್ರೆ ನಮ್ ಕಣ್ ಮುಂದೆ ಇಲ್ಲಮ್ಮ. ನಿಮ್ಮಮ್ಮನ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಬಡವರಿಗೆಲ್ಲ ಅನ್ನದಾನ ಮಾಡ್ತಿದ್ಯಾ? ದಾನ ಮಾಡೋರು ಸಂತೋಷದಿಂದ ಮಾಡ್ಬೇಕು. ಹೀಗ ಅಳ್ತಾ ಮಾಡ್ತಿದ್ರೆ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಸರ್ಸು. ಸರ್ಸು, ಎಲ್ರೂ ಬಂದ್ರು, ಬನ್ನಿ ಊಟ ಬಡಿಸ್ಬೇಕು. ಸರ್ಸು, ಅಲ್ಯಾರೋ ಇದಾರ್ ನೋಡು. ಸರಿ ಇರು, ನಾನು ನೋಡ್ಕೊಂಡ್ ಬರ್ತೀನಿ. ಒಬ್ಬ
ಇಲ್ಲಿ ನೋಡಿ. ಹೆತ್ತು ಮಗಳ ಕೈಯಲ್ಲಿ ಇಲ್ಲಿ ನೋಡಿ ಅಂತ ಕರ್ಸ್ಕೊಳ್ಳೋ ದೌರ್ಭಾಗ್ಯ ಬಂತು. ಊಟ ಮಾಡೋದಕ್ಕೆ ಬನ್ನಿ. ಬಂದು ಊಟ ಮಾಡೋದಕ್ಕೆ ಯಾಕೆ ಸಂಕೋಚ ಪಟ್ಕೋತೀರಾ? ನನಗೆ ಅಮ್ಮ ಇಲ್ಲ. ಅಮ್ಮ ಹುಟ್ಟಿದ ದಿನಕ್ಕೆ ಒಂದು 10 ಜನಕ್ಕಾದ್ರೂ ಹೊಟ್ಟೆ ತುಂಬ ಊಟ ಹಾಕಿದ್ರೆ ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹೊಟ್ಟೆ ಹಸ್ತಿರೋರ್ಗೆ ಊಟ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತಾರೆ. ನೀವು ಬಂದ್ರೆ ನಮ್ಮ ಅಪ್ಪನೇ ನಮ್ಗೆ ಆಶೀರ್ವಾದ ಮಾಡಿದ್ರು ಅಂತ ಸಂತೋಷ ಪಡ್ತೀನಿ. ಬನ್ನಿ. ನೀನು ನಿನ್ನ ಅಪ್ಪನ ವಿಷಯ ಹೇಳಿದ್ದಕ್ಕಾಗಿ ನಾನು ಬರ್ತೀನಮ್ಮ. ಸಂತೋಷ. ಬನ್ನಿ. ಕೂತ್ಕೊಳ್ಳಿ. ಪ್ರತಿ ವರ್ಷ ನಿಮ್ ತಾಯಿ ಹುಟ್ಟದ ದಿನ ನಮ್ಮಂತವ್ರಿಗೆ ಊಟ ಹಾಕಿಸ್ತಾ ಇದೆಯಲ್ಲಮ್ಮ. ನಿಮ್ಮಮ್ಮ ಯಾವುದೇ ಲೋಕದಲ್ಲಿದ್ರು ಸಂತೋಷ ಪಡ್ತಾಳಮ್ಮ. ಇಲ್ಲಿ ನೋಡಿ. ನಮ್ಗೆ ಆಶೀರ್ವಾದ ಮಾಡಿ.
ಚೆನ್ನಾಗಿರಿ. ರಾಹುಲ್ ಅವ್ರು ಎಲ್ಲೂ ಕಾಣಿಸ್ತಿಲ್ವಲ್ಲ? ರಾಹುಲ್ ಅವ್ರ ಮನ್ಸಲ್ಲಿ ನಾನಿಲ್ಲ ಅಂತ ಗೊತ್ತಾದ ಮೇಲೂ ಇನ್ನೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಲ್ಲ. ಆಸೆ ಸತ್ ಹೋದ್ರು ನನ್ನ ಯೋಚನೆ ಬದಲಾಗ್ಲಿಲ್ಲ. ಅವರನ್ನ ನನ್ನ ಮನಸ್ಸಿಂದ ತೆಗೆದು ಹಾಕಬೇಕು. ರಾಹುಲ್ ಅವರು ನನ್ನನ್ನು ಯಾಕೆ ಪ್ರೀತಿಸ್ತಾರೆ ಅಂತ ನಾನೇ ಪ್ರಶ್ನೆ ಮಾಡ್ಕೊಂಡಿದ್ರೆ ಈ ಸ್ಥಿತಿನೇ ಬರ್ತಿರ್ಲಿಲ್ಲ. ನೀವು ನನ್ನ ಹತ್ರ ತುಂಬ ವಿಷಯ ಹೇಳಿದ್ದೀರಾ. ನೀವು ಈ ಹುಡುಗಿನ ಪ್ರೀತಿಸ್ತಿರೋ ವಿಷಯ ಯಾಕೆ ನನ್ನ ಹತ್ರ ಹೇಳಿಲ್ಲ? ನಾನು ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಪ್ರೀತಿನೂ ಕೂಡ ಅವಶ್ಯಕತೆ ಇದ್ದಾಗ ಮಾತ್ರ ಏನೋ. ರಾಹುಲ್, ರಾಹುಲ್. ಏನ್ ತಾತ? ತಗೋ ಇದನ್ನ, ನೀನ್ ಕೇಳಿದ ಹೊಲದ ಪತ್ರ. ಒಂದ್ ನಿಮಿಷ. ಏನಾಯ್ತು ತಾತ? ಹೇಳ್ತೀನಿ. ಸರಸು, 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 ಅಮ್ಮ ಸರಸು. ಇಲ್ ಬಾರಮ್ಮ. ಸರಸು ಮನಸ್ಸಲ್ಲಿ ಕಲ್ಮಶ ಅನ್ನೋದೇ ಇಲ್ಲ. ಅವಳ ಕೈಯಿಂದ ಕೊಡಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋದೇ ನನ್ನ ನಂಬಿಕೆ. ಇವು ಹೊಲಕ್ಕೆ ಸಂಬಂಧಪಟ್ಟಿರೋ ಆಸ್ತಿ ಪತ್ರ. ನಿನ್ ಕೈಯಾರೆ ರಾಹುಲ್ ಕೊಡಮ್ಮ. ಒಳ್ಳೇದಾಗತ್ತೆ ಅನ್ನೋವಾಗ ಯೋಚನೆ ಮಾಡಬಾರ್ದು. ಬೇಗ ಕೊಡು ಸರ್ಸು. ಕೊಡಮ್ಮ. ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು.
ಎಸ್, ಇಷ್ಟು ದಿನಕ್ಕೆ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ವಾವ್, ವಾಟ್ ಅ ಥ್ರಿಲ್ಲಿಂಗ್ ಮೂಮೆಂಟ್. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಥ್ಯಾಂಕ್ ಯು. ಏಯ್, ಏನಾಯ್ತು ನಿನಗೆ? ಕ್ರೇಜಿ. ಲೇ, ಪೇಪರ್ಸ್ ಬಂದಾಯ್ತು ಕಣೋ. ಇಮಿಡಿಯೇಟ್ ಆಗಿ ಹೊರಟು ಲ್ಯಾಂಡ್ ನೋಡೋದಕ್ಕೆ ಬರೋಕ್ ಹೇಳು. ಎಸ್. ನಿನ್ ದೊಡ್ಡ ಮನ್ಸಿಂದಾಗೆ ನಾವಿಷ್ಟೊಂದು ಬೆಳೆಯೋಕ್ಕಾಗಿತ್ತು. ತಗೊಳ್ಳಿ ಅಣ್ಣ. ಒಳ್ಳೆತನಕ್ಕೂ ಒಂದು ಮಿತಿ ಇರ್ಬೇಕಮ್ಮ. ಬೇಡಮ್ಮ. ಹೇಗಾದ್ರೂ ನೀವು ಅಂದ್ಕೊಳ್ಳಿ ಅಣ್ಣ. ನಾಳೆ ವಾಗ್ದೇವಮ್ಮ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ನನಗೆ ನನ್ನ ಮನೆಯವ್ರಿಗೆ ಯಾವುದೋ ರೀತಿಲಿ ಸಹಾಯ ಮಾಡಿ. ತಗೊಳ್ಳಿ ಅಣ್ಣ. ದೊಡ್ಡ ಮನುಷ್ಯರಾಗಿದ್ಬಿಟ್ರೆ ನಿನ್ ಮಕ್ಕಳಿಗೆ ಯಾವ ರೀತಿನೂ ಸಹಾಯ ಮಾಡೋಕ್ಕಾಗಲಿಲ್ಲ. ನಿನ್ನ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋ ಅದೃಷ್ಟನೂ ನನಗಿಲ್ದೆ ಹೋಯಿತು. ನನ್ನ ಕ್ಷಮಿಸು ಅಮ್ಮ. ಸರ್ಸುಗೆ ಸಹಾಯ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈ ಸಲ ಆದರೂ ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೋ. ಡ್ಯಾಡಿ, ಎಲ್ಲೋ ಹೊರಟಾಗಿದೆ. ನಾನು ಊರಿಗೆ ಹೋಗ್ತಾ ಇದ್ದೀನಿ. ಡ್ಯಾಡಿ, ಅದು ಈಗ ನೀವು ಒಳ್ಳೆ ಕೆಲಸ ಮಾಡೋದಕ್ಕೆ ಒಳ್ಳೆ ಮನಸ್ಸಿದ್ರೆ ಸಾಕು, ಮುಹೂರ್ತದ ಅಗತ್ಯ ಇಲ್ಲ. ಡ್ಯಾಡಿ, ನೀವು ಮಾಡ್ಬೇಕು ಅಂದ್ಕೊಂಡಿದ್ದು ಒಳ್ಳೆ ಕೆಲಸನೇ, ಅದು ನನಗೆ ಗೊತ್ತು. ಆದರೆ ನೀವು ಆ ಊರಿಗೆ ಹೋಗೋದು ಮ್ಯಾಮ್ಗೆ ಇಷ್ಟ ಆಗಲ್ಲ ಡ್ಯಾಡಿ. ನೀವು ಅಲ್ಲಿಗೆ ಹೋಗಿದ್ದೀರಂತ ಗೊತ್ತಾದರೆ ನಿಮ್ಮ ಮೇಡಮ್ಗೆ ಕೋಪ ಬರುತ್ತೆ. ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಬೇಡ. ಹಲೋ, ಏನಣ್ಣ? ರಾಹುಲ್, ಡ್ಯಾಡಿ ಮಹಾದೇವಪುರಕ್ಕೆ ಹೋಗ್ತೀನಂತ ಹೊರಟ್ಬಿಟ್ಟಿದ್ದಾರೆ. ನಾನು ಅವ್ರನ್ನ ಎಷ್ಟೇ ತಡೆಯೋಕೆ ನೋಡಿದ್ರು ಅವ್ರು ನನ್ನ ಮಾತನ್ನೇ ಕೇಳಲಿಲ್ಲ. ಅವರು ನಿನ್ನ ಹತ್ರನೂ ಬರ್ಬೋದು. ನೀನಲ್ಲಿರೋದು ಗೊತ್ತಾದರೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಣ್ಣ. ಡ್ಯಾಡಿ ಮನೆಗೆ ಬರೋದಿಲ್ಲ. ಅವ್ರ ಕಣ್ಣಿಗೆ ನಾನು ಬೀಳ್ದೇ ಇರೋ ಹಾಗೆ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಓಕೆ ರಾಹುಲ್, ಬಿ ಕೇರ್ಫುಲ್. ಬಿ ಕೂಲ್. ಯಾಕೆ ಹಾಗಿದೆಯಾ? ಈ ಪೇಪರ್ಸ್ ನನ್ನ ಕೈಗೆ ಬಂದ್ಮೇಲೆ ನಾನು ತುಂಬಾ ಸಂತೋಷವಾಗಿದ್ದೇನೆ. ನೀನ್ ಹೀಗೆ ಮೂಡ್ ಆಫ್ ಅಲ್ಲಿರೋದು ನನಗೆ ಒಂಚೂರು ಇಷ್ಟ ಆಗ್ತಿಲ್ಲ. ಟೀ ತಗೊಳ್ಳಿ. ನಾನೀಗ ಟೀ ಕುಡಿಯೋ ಮೂಡಲ್ಲಿಲ್ಲ. ಅರ್ಜೆಂಟ್ ಆಗಿ ಈ ಜಾಗ ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ. ಬಾ, ಹೋಗಿ ಬರೋಣ. ನಂಗೆ ಕೆಲಸ ಇದೆ, ನೀವು ಹೋಗಿ ಬನ್ನಿ. ಓಯ್, ನಥಿಂಗ್ ಡೂಯಿಂಗ್. ನಾನು ನಿನ್ ಜೊತೆಲೇ ಹೋಗ್ಬೇಕು. ಕೈ ಬಿಡಿ. ಏನು ಕಾರಣ ಹೇಳ್ದೆ ಯಾಕೆ ಹೀಗೆ ಹೋಗ್ತಾ ಇದೆಯಾ? ಏನಾಯ್ತು ನಿನಗೆ? ಏನಿಲ್ಲ. ಹಲೋ, ಇದು ನನ್ನ ಗೋಲ್ಡನ್ ಡ್ರೀಮ್. ನನ್ನ ಕನಸು ನನಸಾಗೋದಕ್ಕೆ ನೀನ್ ಎಷ್ಟು ಹೆಲ್ಪ್ ಮಾಡಿದ್ಯಾ ಗೊತ್ತಾ? ಅದಕ್ಕೆ ಮೊದಲನೇ ಸಲ ಆ ಜಾಗನ ನಿನ್ ಜೊತೆನೆ ನೋಡಬೇಕು ಅಂತಿದ್ದೀನಿ.
ನಿನ್ ಕೈಯಾರೆ ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ತಾತ ಹೇಳಿದ್ರು. ನನಗೆ ಒಳ್ಳೇದಾಗ್ಬೇಕು ಅಂದ್ರೆ ನೀನ್ ನನ್ನ ಜೊತೆ ಬರಲೇಬೇಕು. ಈ ಊರಿಗೆ ಬಂದಾಗ ನಿಮ್ಗಂತ ನಂಬಿಕೆ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರಲ್ಲ. ಅದು ಆಗ ನಿನ್ನ ನೋಡಿದ್ಮೇಲೆ ಕೆಲವೊಂದನ್ನ ನಂಬೇಕು ಅಂತ ನನಗೆ ಅರ್ಥ ಆಯ್ತು. ಬಾ ಹೋಗೋಣ. ನಾನ್ ಬರಲ್ಲ. ಸರಿ, ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಯಲ್ಲಿ ಸರಸುನ ನನ್ನ ಜೊತೆ ಬಾ ಅಂದೆ. ಈಗ ಸರಸುನೇ ನನ್ನ ಜೊತೆ ಬರಲ್ಲ ಅಂದಮೇಲೆ ಈ ಪೇಪರ್ನ ತಾತಂಗೆ ವಾಪಸ್ ಕೊಟ್ಬಿಡ್ಲಾ? ಸರಿ, ಹೋಗೋಣ ಬನ್ನಿ. ದ್ಯಾಟ್ಸ್ ಗುಡ್. ಬಾ. ಈ ಚಾನ್ಸನ್ನು ಮಿಸ್ ಮಾಡ್ಕೋಬಾರ್ದು. ಏನ್ ಸರ್ಸು, ಒಂದು ಮಾತನ್ನು ಕೂಡ ಆಡದೆ ಇಷ್ಟು ಸೈಲೆಂಟ್ ಆಗಿದೆಯಲ್ಲ, ಯಾಕೆ? ಏಯ್, ಏನಾಯ್ತು ನಿನಗೆ? ಯಾಕೆ ಮಾತಾಡ್ತಿಲ್ಲ ಸರ್ಸು? ದೊಡ್ಡಯ್ಯನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಡಿರೋದಕ್ಕೆ ದೊಡ್ಡಯ್ಯ ತುಂಬಾ ನೋವು ತಿಂತಿದ್ದಾರೆ. ಎಲ್ರ ಜೊತೆನೂ ಸಂತೋಷವಾಗಿರ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ಅವ್ರ ಆಸೆ ನೆರವೇರೋದಿಲ್ವೇನೋ ಅನ್ನೋ ವೇದನೆಯಿಂದ ತಮ್ಮಷ್ಟಕ್ಕೆ ತಾವೇ ಕುಗ್ಗಿ ಹೋಗ್ತಿದ್ದಾರೆ. ನೀವೇ ಹೇಗಾದ್ರೂ ಮಾಡಿ ನಿಮ್ಮ ಅಮ್ಮನ ಮನ್ಸು ಬದಲಾಯಿಸಿ ದೊಡ್ಡಯ್ಯನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ನೀವೇ ಹೇಗಾದ್ರೂ ಮಾಡಿ ನಿಮ್ಮ ಅಮ್ಮನ ಮನ್ಸು ಬದಲಾಯಿಸಿ ದೊಡ್ಡಯ್ಯನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಾಹುಲ್ ಅವರೇ. ಇದೇನಿದು, ಈಗಲೇ ಎಲ್ಲೋ ಹೊರಟು ಹೋಗೋ ಥರ ಈ ಎಮೋಷನಲ್ ಪ್ರೋಗ್ರಾಮ್ ಎಲ್ಲ ಯಾಕೆ? ಇದು ಸುಮ್ಮನೆ ಹೇಳ್ತಿರೋದಲ್ಲ, ನಿಮ್ಮ ಕರ್ತವ್ಯನ ನೆನಪು ಮಾಡ್ತಿದ್ದೀನಿ. ಅದು ನಾನು ಅನ್ಕೊಂಡ್ರೆ ನಡೆಯೋ ಕೆಲಸ ಅಲ್ಲ. ನಮ್ಮ ಡ್ಯಾಡ್, ನಮ್ಮ ಮ್ಯಾಡಮ್ ಇವರೆಲ್ಲರೂ ಸೇರಿ ತಗೋಬೇಕಾದ ನಿರ್ಧಾರ. ದೊಡ್ಡಯ್ಯನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಚರ್ಚೆಗಳು ಮಾಡಿ ನಿರ್ಧಾರ ತಗೊಳ್ಳೋ ಅಗತ್ಯ ಇಲ್ಲ. ದೊಡ್ಡವರಿಗೆ ಗೌರವ ಕೊಡಬೇಕು, ಆಧರಿಸ್ಬೇಕು ಅಂತ ಯೋಚಿಸಿದ್ರೆ ಸಾಕು. ನೋಡು, ನಾವಿಲ್ಲಿಗೆ ಬಂದಿದ್ದು ಈ ವಿಷಯ ಡಿಸ್ಕಸ್ ಮಾಡೋದಕ್ಕಲ್ಲ, ಬೇರೆ ಏನಾದರೂ ಮಾತಾಡು. ಇವೆಲ್ಲ ನಿಮ್ ಜಾಗನೇ. ಇಷ್ಟೇ ಅಲ್ಲ, ಅಲ್ಲಿ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ನನ್ನ ಕನಸು ನನಸಾಗ್ತಾ ಇದೆ. ನೀನು ಹೆಲ್ಪ್ ಮಾಡದೇ ಇದ್ದಿದ್ರೆ ನನ್ನ ತಾತ ಈ ಜಾಗನ ಕೊಡ್ತಾನೆ ಇರಲಿಲ್ಲ. ನನ್ನ ಸಕ್ಸಸ್ಗೆ ನೀನೇ ಕಾರಣ. ನಿನಗೇನು ಬೇಕಾದರೂ ಕೇಳು ಸರ್ಸು. ನಿನಗೇನು ಬೇಕಾದರೂ ಕೊಡ್ತೀನಿ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಏನು ಬೇಕು ಕೇಳು. ದೊಡ್ಡಯ್ಯನ್ನ ನಿಮ್ಮ ಜೊತೆನೆ ಕರ್ಕೊಂಡು ಹೋಗಿ ಅವರನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನೀವು ಅವರನ್ನ ಜೊತೆಗೆ ಕರ್ಕೊಂಡು ಹೋಗ್ಲಿ ಅನ್ನೋದೇ ನನ್ನ ಆಸೆ.
ಆಸ್ತಿ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ, ಅನುಬಂಧ ಹಂಚ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಒಂದ್ಸಲ ಯೋಚನೆ ಮಾಡಿ ರಾಹುಲ್ ಅವರೇ.